ಹಾಯ್ ಸ್ನೇಹಿತರೆ, ಪರಂ ಸ್ಟಡಿ ಹಬ್ಗೆ ಸ್ವಾಗತ. ಇವತ್ತು ವಿಷಯ ಏನಪ್ಪ ಅಂತಂದರೆ, ಕೆಲವು ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಶ್ರೀಲಂಕಾದಲ್ಲಿ ಪ್ರವಾಹಕ್ಕೆ ಕಾರಣವಾಗಿರುವಂಥ ಚಂಡಮಾರುತ ಯಾವುದಪ್ಪ ಅಂತಂತಂದರೆ ದಿತ್ವ ಚಂಡಮಾರುತ. ಯಾವುದಪ್ಪ ಅಂದರೆ ದಿತ್ವ ಚಂಡಮಾರುತ. ನಂತರ ಶ್ರೀಲಂಕಾದಲ್ಲಿ ಅಂತಂದರೆ ಯಾವುದಪ್ಪ ಅಂತಂದರೆ ಶ್ರೀಲಂಕಾಕ್ಕೆ ನೆರವು ನೀಡಲು ಶ್ರೀಲಂಕಾದಲ್ಲಿ ಪ್ರವಾಹ ಆಗಿರೋದ್ರಿಂದ ಆ ದೇಶಕ್ಕೆ ನೆರವು ನೀಡಲು ಮುಂದೆ ಬಂದ ದೇಶ ಯಾವುದಪ್ಪ ಅಂತಂದರೆ ಅದು ಭಾರತ ದೇಶ ಆಗಿರುತ್ತೆ. ಏನಪ್ಪ ಅಂತಂದರೆ ಶ್ರೀಲಂಕಾಕ್ಕೆ ನೆರವು ನೀಡಲು ಯಾವ ದೇಶ ಮುಂದೆ ಬಂದಿದೆ ಅಂತಂದರೆ ಅದು ಭಾರತ ದೇಶ. ಭಾರತ ಶ್ರೀಲಂಕಾಕ್ಕೆ ನೆರವು ನೀಡಲು ಆಪರೇಷನ್ ಬಂಧು ಎಂಬ ಯೋಜನೆಯನ್ನು ಆರಂಭಿಸಿದೆ. ಯಾವ ಯೋಜನೆ ಅಂತಂದರೆ ಆಪರೇಷನ್ ಸಾಗರ. ಶ್ರೀಲಂಕಾಕ್ಕೆ ನೆರವು ನೀಡಲು ಆಪರೇಷನ್ ಸಾಗರ ಬಂಧು ಎಂಬ ಯೋಜನೆಯನ್ನು ಆರಂಭಿಸಿ ಇದು ಭಾರತದ ವಿದೇಶಾಂಗ ಸಚಿವರಾದಂಥ ಎಸ್ ಜಯಶಂಕರ್ ಅವರು ತಿಳಿಸಿದ್ದಾರೆ. ಇನ್ನು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಹಾವು ಕಡಿತಕ್ಕೆ ಹೆಚ್ಚಾಗಿದ್ದರಿಂದ ಸುಮಾರು 5 ವರ್ಷಗಳಲ್ಲಿ 42,000ಕ್ಕೂ ಅಧಿಕ ಮಂದಿ ಹಾವು ಕಡಿತಕ್ಕೆ ಒಳಗಾಗಿದ್ದಾರೆ ಅಂತ ಹೇಳ್ಬೋದು. ಇನ್ನು GDP ನೋಡೋದಾದರೆ ರಾಷ್ಟ್ರೀಯ ಅಂಕಿಅಂಶಗಳ ಪ್ರಕಾರ ಬಿಡುಗಡೆ ಮಾಡಿರುವಂಥ ಅಂಕಿಅಂಶವು ವಾರ್ಷಿಕ ಗುರಿಯನ್ನು ಮೀರಿ ಪ್ರಸಕ್ತ ಹಣಕಾಸು ವರ್ಷದ ಮೊದಲ 6 ತಿಂಗಳಲ್ಲೇ 8% ಗಡಿ ದಾಟಿ GDP ದಾಟಿದೆ ಅಂತ ಹೇಳ್ಬೋದು. ಇನ್ನು ಇದಕ್ಕೂ ಮುನ್ನ 2023-24 ಸಾಲಿನ 4ನೇ ತ್ರೈಮಾಸಿಕದಲ್ಲಿ ಜನವರಿ ಮತ್ತು ಮಾರ್ಚ್ನಲ್ಲಿ ಭಾರತವು 8.4% GDP ಪ್ರಗತಿ ದಾಖಲಾಗಿತ್ತು. ಇನ್ನು ಕರ್ನಾಟಕ ರಾಜ್ಯದಾದ್ಯಂತ ಕೃಷಿ ಉತ್ಪನ್ನಗಳಿಗೆ ಸಂಸ್ಕರಣೆ ಹಾಗೂ ಮೌಲ್ಯವರ್ಧನೆಗೆ ರಾಜ್ಯಾದ್ಯಂತ 14 ಕಡೆಗಳಲ್ಲಿ ಇನ್ಕ್ಯುಬೇಷನ್ ಕೇಂದ್ರಗಳನ್ನು ಅಂದರೆ CIC ಕೇಂದ್ರಗಳು ಸ್ಥಾಪನೆ ಮಾಡಲಾಗಿದೆ ಅಂತ ನೋಡ್ಬೋದು. ಇದರ ಉದ್ದೇಶ ಏನು ಅನ್ನೋದು ನೋಡೋದಾದರೆ ಉದ್ಯಮಶೀಲತೆ ಉತ್ತೇಜನ ಸಿಗುತ್ತೆ ಅಂತೆ. ಇನ್ನು ಆಹಾರ ತರಬೇತಿ ಸಂಸ್ಕರಣಾ ಕ್ಷೇತ್ರದಲ್ಲಿ ಅಗತ್ಯ ತರಬೇತಿ ಹಾಗೂ ಸಾಮರ್ಥ್ಯ ಅಭಿವೃದ್ಧಿ ಆಗುತ್ತೆ. ನಂತರ ನವೋದ್ಯಮಗಳಿಗೆ ಉದ್ಯಮಿ ಪ್ರಾರಂಭಿಸಲು ಮೂಲಭೂತ ಸೌಕರ್ಯಗಳಾದಂಥ ತಾಂತ್ರಿಕ ಸಲಕರಣೆಗಳ ಪ್ರಯೋಗಾಲಯದ ಕೌಶಲ್ಯ ಕಚೇರಿ ಸೌಲಭ್ಯ ಇತ್ಯಾದಿಗಳನ್ನು ಒದಗಿಸಲಾಗುತ್ತದೆ ಅಂತ ಹೇಳಿದರೆ ಇನ್ನು ಹೊಸ ಉತ್ಪನ್ನಗಳನ್ನು ತಯಾರಿಕೆಯಲ್ಲಿ ಪರೀಕ್ಷಾ ಪ್ರಯೋಗಗಳನ್ನು ಕೈಗೊಳ್ಳಲು ನೆರವು ನೀಡುತ್ತಂತೆ, ಅಂದರೆ ಹೊಸ ಪ್ರಯೋಗಕ್ಕೆ. ಇನ್ನು ಇದರ ವಿಶೇಷತೆ ಏನಪ್ಪ ಅಂತ ನೋಡೋದಾದರೆ ವಿಶೇಷತೆ ರಾಜ್ಯದ ನಾನಾ ಉತ್ಪನ್ನಗಳನ್ನು ಸ್ಥಳೀಯ ಬಾಂಡ್ಗಳ ಸ್ವರೂಪದಲ್ಲಿ ಜನರು ಮುಟ್ಟಲು ಅವಕಾಶ ಇರುತ್ತಂತೆ. ಇನ್ನು ಕಾಮನ್ ಇನ್ಕ್ಯುಬೇಷನ್ ಸೆಂಟರ್ಗಳನ್ನು ಅನುಭವಿ ಖಾಸಗಿ ಕಂಪನಿಗಳಿಗೆ ನಿರ್ವಹಣೆ ಮತ್ತು ಕಾರ್ಯಾಚರಣೆ ಅಂದರೆ ಕಾಮನ್ ಇನ್ಕ್ಯುಬೇಷನ್ ಸೆಂಟರ್ಗಳು ಅನುಭವಿ ಖಾಸಗಿ ಕಂಪನಿಗಳಿಗೆ ನಿರ್ವಹಣೆ ಮತ್ತು ಕಾರ್ಯಾಚರಣೆ ಕೊಡಲಾಗುತ್ತದೆ. ಇನ್ನು ಬಾಡಿಗೆ ಆಧಾರದಲ್ಲಿ ರೈತರಿಗೆ ಮತ್ತು ರೈತರ ಗುಂಪುಗಳಿಗೆ ನವೋದ್ಯಮಗಳಿಗೆ ಯಂತ್ರೋಪಕರಣಗಳ ಬಳಕೆಗೆ ಅವಕಾಶ ಅಂತೆ. ಇನ್ನು ವಿವಿಧ ಹಂತಗಳ ಸಂಸ್ಕರಣೆಗೆ ಅಗತ್ಯ ಯಂತ್ರೋಪಕರಣಗಳ ಬಳಕೆಗೆ ಅವಕಾಶ. ಕೃಷಿ ಉತ್ಪನ್ನ ಒಂದನ್ನು ಮಾರುಕಟ್ಟೆ ಮುಟ್ಟಲು ಸಜ್ಜುಗೊಳಿಸುವ ಸಂಪೂರ್ಣ ಪ್ರಕ್ರಿಯೆ ಈ ವ್ಯವಸ್ಥೆಯಾಗಿದೆ CICದು. ಇನ್ನು CIC ಬೆಲ್ಲದ ಪಾರ್ಕ್ ಮಂಡ್ಯದಲ್ಲಿದೆ ಅಂತ ನಾವು ನೋಡ್ಬೋದು. ಇನ್ನು ರಾಜ್ಯದಲ್ಲಿ MFMನ ಈ ಯೋಜನೆಯಡಿಯಲ್ಲಿ ರೈತರಿಗೆ ಅನುಕೂಲವಾಗುವಂಥ 14 CIC ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಇನ್ನು ಒಂದೊಂದಾಗಿ ನೋಡ್ತಾವನು. ಮೊದಲನೇದು ಹಾಸನದ ಕೆರೆ ಸಮೀಪದಲ್ಲಿ ಕೃಷಿ ಮಹಾವಿದ್ಯಾಲಯ ಇರೋದರಿಂದ ಇಲ್ಲಿ ತೆಂಗು ಸಂಸ್ಕರಣ ಹಾಗೂ ತೆಂಗಿನ ಎಣ್ಣೆ ಉತ್ಪಾದನೆಗೆ ಅಗತ್ಯ ಸೌಕರ್ಯವನ್ನು ಕಲ್ಪಿಸಲಾಗಿದೆ. ಹರಿಯಾಣದಲ್ಲಿ ಹಾಸನದ ಕೆರೆ ವಿಶ್ವವಿದ್ಯಾಲಯದಲ್ಲಿ ಸಂಸ್ಕರಣ ಅಂದರೆ ತೆಂಗು ಮತ್ತು ತೆಂಗಿನ ಎಣ್ಣೆ ಸಂಸ್ಕರಣೆ ಇದೆ ಇಲ್ಲಿ. ನಂತರ ಮಂಡ್ಯ ಜಿಲ್ಲೆಯಲ್ಲಿ ಪ್ರಾದೇಶಿಕ ಕೃಷಿ ಸಂಶೋಧನಾ ಕೇಂದ್ರ, ಇಲ್ಲಿ ಬೆಲ್ಲದ ಪಾರ್ಕ್ ಆವಾಗಲೇ ನೋಡಿದ್ರೆ ಬೆಲ್ಲದ ಪಾರ್ಕ್ ಘಟಕ ಆರಂಭಿಸಲಾಗಿದೆ ಹಾಗೂ ಕಬ್ಬಿನ ಉತ್ಪನ್ನಗಳಿಗೆ
ಸೌಕರ್ಯ ಕಬ್ಬಿನ ಉತ್ಪನ್ನಗಳಿಗೆ ಸೌಕರ್ಯ ಒದಗಿಸಲಾಗಿದೆ ಅಂತ ಹೇಳ್ಬೋದು. ಇನ್ನು ಬೆಂಗಳೂರು ದಕ್ಷಿಣ, ಇದು ಬೆಂಗಳೂರು ದಕ್ಷಿಣ ಅಂದರೆ ಯಾವುದಪ್ಪ ಅಂತ ಯೋಚನೆ ಮಾಡಬೇಡಿ. ಇದು ರಾಮನಗರ, ಅಂದರೆ ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿ ಮರುನಾಮಕರಣ ಮಾಡಲಾಗಿದೆ. ಇವಾಗ 2025ರಲ್ಲಿ ಮಾಡಲಾಗಿದೆ. ಈ ಜಿಲ್ಲೆಯ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಚಂದುರಾಯನಹಳ್ಳಿಯಲ್ಲಿ ICR ಕೃಷಿ ಕೇಂದ್ರ ಆವರಣದ ICR ಘಟಕ ತೆಂಗಿನ ಉತ್ಪನ್ನಗಳಿಗೆ ಸಹಾಯಕವಾಗಿದೆ ಅಂತೇಳಿ. ಯಾವುದ್ಯಾವಪ್ಪ ಅಂತಂದರೆ ತೆಂಗಿನ ಯಾವ ಘಟಕ ಅಂತಂದರೆ CIC ಕೃಷಿ ಆವರಣದಲ್ಲಿ CIC ತೆಂಗಿನ ಉತ್ಪಾದನೆಗೆ ಸಹಾಯಕವಾಗಿದೆ. ಇನ್ನು ಚಾಮರಾಜನಗರದ ಹರೇನಹಳ್ಳಿಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಇಲ್ಲಿ ಯಾವುದು ಪ್ರಮುಖ ಅಂತಂದರೆ ಅರಿಶಿನಕ್ಕೆ ಪ್ರಮುಖ ಘಟಕವಾಗಿದೆ ಇಲ್ಲಿ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನೋಡೋದಾದರೆ ಚಿಂತಾಮಣಿಯಲ್ಲಿ ತರಕಾರಿ ಹಾಗೂ ಹಣ್ಣುಗಳ ಸಂರಕ್ಷಣೆ ಘಟಕ ಸ್ಥಾಪಿಸಲಾಗಿದೆ. ಯಾವುದಪ್ಪ ಅಂದರೆ ತರಕಾರಿ ಮತ್ತು ಹಣ್ಣುಗಳ ಘಟಕ. ಇನ್ನು ಮೈಸೂರಿನಲ್ಲಿ ಕೇಂದ್ರ ಆಹಾರ ಮತ್ತು ತಂತ್ರಜ್ಞಾನ ಸಂಶೋಧನಾ ಸಂಸ್ಥೆಯಲ್ಲಿ ಬಾಳೆಹಣ್ಣು ಹಾಗೂ ಕಾಫಿಗೆ ಸಂಬಂಧಿಸಿದ ಉತ್ಪನ್ನ ಸಂಸ್ಕರಣಾ ಘಟಕ ಇದೆ ಇಲ್ಲಿ. ಇನ್ನು ಶಿವಮೊಗ್ಗದಲ್ಲಿ ನೋಡೋದಾದರೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿರುವ ಕೃಷಿ ತೋಟಗಾರಿಕೆ ಇಲಾಖೆ ಹಣ್ಣು ಮತ್ತು ತರಕಾರಿಗಳ ಘಟಕ ಸ್ಥಾಪಿಸಲಾಗಿದೆ. ಇನ್ನು ಚಿತ್ರದುರ್ಗದ ಹಿರಿಯೂರಿನ ತೋಟಗಾರಿಕೆ ಕಾಲೇಜಿನಲ್ಲಿ ಕಡಲೆಕಾಯಿ ಸಂಸ್ಕರಣಾ ಘಟಕ ಸ್ಥಾಪಿಸಲಾಗಿದೆ ಅಂತ ನಾವು ನೋಡ್ಬೋದು. ನೆಕ್ಸ್ಟು ಚಿಕ್ಕಮಗಳೂರಿನ ಮೂಡಿಗೆರೆಯ ತೋಟಗಾರಿಕೆ ಕಾಲೇಜಿನಲ್ಲಿ ಆವರಣದ ಮಸಾಲೆಗಳ ಯಾವುದಕ್ಕೆ ಅಂತಂದರೆ ಮಸಾಲೆಗಳ ಸಂಸ್ಕರಣಾ ಘಟಕ ಇದೆ ಇಲ್ಲಿ. ಇನ್ನು ಹಾವೇರಿಯ ದೇವಿ ಹೊಸೂರಿನ ತೋಟಗಾರಿಕೆ ಇಂಜಿನಿಯರಿಂಗ್ ಮತ್ತು ಆಹಾರ ತಂತ್ರಜ್ಞಾನ ಕಾಲೇಜಿನ ಆವರಣದಲ್ಲಿ ಯಾವುದಪ್ಪ ಅಂದರೆ ಮಾವು ಮತ್ತು ಮಸಾಲೆ ಘಟಕಗಳ ಸಂರಕ್ಷಣಾ ಘಟಕ ಸ್ಥಾಪಿಸಲಾಗಿದೆ ಇಲ್ಲಿ ಹಾವೇರಿ ದೇವಸ. ಇನ್ನು ಧಾರವಾಡದಲ್ಲಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಆವರಣದಲ್ಲಿ ಜ್ಯೂಸ್ಗಳ ಸಿದ್ಧಪಡಿಸುವ ಘಟಕ ನೋಡ್ಬೋದು. ಇನ್ನು ರಾಯಚೂರಿನ ಲಿಂಗಸೂರಿನ ಕೃಷಿ ವಿಶ್ವವಿದ್ಯಾಲಯಗಳ ಆವರಣದಲ್ಲಿ ಮೆಣಸಿನಕಾಯಿ ಹಾಗೂ ಕಡಲೆಕಾಯಿ ಸಂಸ್ಕರಣಾ ಘಟಕ. ಇನ್ನು ಕೋಲಾರದ ಟಮಕದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಹಣ್ಣು ತರಕಾರಿ ಹಾಗೂ ಜ್ಯೂಸ್ಗಳ ಇಲ್ಲಿ 3 ಘಟಕಗಳನ್ನು ಸ್ಥಾಪಿಸಲಾಗಿದೆ. ಇನ್ನು ವಿಜಯಪುರದ ಹಿಟ್ಟಿನಹಳ್ಳಿಯಲ್ಲಿ ಫಾರ್ಮ್ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಹಣ್ಣಿನ ರಸ ಯಾವುದಪ್ಪ ಅಂತಂದರೆ ಹಣ್ಣಿನ ರಸ ಹಾಗೂ ಸಿರಿಧಾನ್ಯಗಳು ಹಾಗೂ ಸಿರಿಧಾನ್ಯಗಳ ಸಂಸ್ಕರಣಾ ಘಟಕ ಇದು. ಇನ್ನು ಆವಾಗಲೇ ಹೇಳಿದಾಗೆ ಹಾವು ಕಡಿತಕ್ಕೆ ರಾಜ್ಯದ ಎಲ್ಲ ಜಿಲ್ಲೆಯ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಆ್ಯಂಟಿ ಸ್ನೇಕ್ ವೆಮನ್ ಔಷಧವನ್ನು ಒದಗಿಸಲು ಅಂದರೆ ಸುಮಾರು 5 ವರ್ಷಗಳಲ್ಲಿ 42,000ಕ್ಕಿಂತ ಹೆಚ್ಚು 42,000 ಹೆಚ್ಚು ಜನರು ಹಾವು ಕಡಿತಕ್ಕೆ ಒಳಗಾಗಿರೋದ್ರಿಂದ ರಾಜ್ಯ ಸರ್ಕಾರವು ಎಲ್ಲ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಆ್ಯಂಟಿ ಸ್ನೇಕ್ ಯಾವುದಪ್ಪ ಅಂತಂದರೆ ಆ್ಯಂಟಿ ಸ್ನೇಕ್ ವೆನಮ್ ಔಷಧಿಯನ್ನು ಎಲ್ಲ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ದೊರೆಯುತ್ತದೆ. ಅಂದರೆ ಉಚಿತವಾಗಿ ದೊರೆಯುತ್ತದೆ ಅಂತ ಹೇಳಲಾಗಿದೆ. ಇನ್ನೆಷ್ಟು ಹೊಸದಾಗಿ ಭಾರತ ಮುಖ್ಯ ನ್ಯಾಯಮೂರ್ತಿಯಾಗಿ CJI ಸೂರ್ಯಕಾಂತ್ರವರು ನವೆಂಬರ್ 24ರಂದು 2025ರಂದು ಪ್ರಮಾಣ ವಚನ ಸ್ವೀಕರಿಸಿದರು. ಇವರು ಫೆಬ್ರವರಿ 9ರಂದು
ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಅಂಧರ ವಿಶ್ವಕಪ್ನಲ್ಲಿ ಕೆಲವರು ಪದಕಗಳನ್ನು ಪಡೆದರು. ಅವರು ದೀಪಿಕಾ ಟಿ.ಸಿ. ಮತ್ತು ಇವರು ಬ್ಯಾಟರ್ ಆಗಿರ್ತಾರೆ. ಇನ್ನು ಕಾವ್ಯ ವಿ ಆಲ್ರೌಂಡರ್ ಆಗಿರ್ತಾರೆ. ಇನ್ನು ಕಾವ್ಯ ಎನ್.ಆರ್. ಆಲ್ರೌಂಡರ್ ಕೂಡ ಇರ್ತಾರೆ. ಇನ್ನೊಂದು ಮುಖ್ಯ ವಿಷಯ ಏನಪ್ಪ ಅಂತಂದರೆ ಭಾರತೀಯ ನೌಕಾಪಡೆಗೆ ಭಾರತೀಯ ನೌಕಾಪಡೆಗೆ 24 ಸಿಹಾಕ್ ಹೆಲಿಕಾಪ್ಟರು ಒಪ್ಪಂದಕ್ಕೆ ಭಾರತ ಮತ್ತು ಅಮೇರಿಕ ಸಹಿ ಹಾಕಲಾಯಿತು ಅಂತ ಹೇಳಲಾಗಿದೆ. ಯಾವುದು ಭಾರತೀಯ ನೌಕಾಪಡೆ ಸಿಹಾಕ್ ಹೆಲಿಕಾಪ್ಟರ್ಗಳನ್ನು 24 ಅಮೇರಿಕ ಮತ್ತು ಭಾರತ ಸಹಿ ಹಾಕಲಾಯಿತು. ಇನ್ನು ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ರವರು ಡಿಸೆಂಬರ್ 4ರಂದು ಭಾರತಕ್ಕೆ ಭೇಟಿ ನೀಡಿದರೆಂದು ವಿದೇಶಾಂಗ ಸಚಿವರು ತಿಳಿಸಿರುತ್ತಾರೆ. ಇನ್ನು ಕೆಲವು ಕಾಯ್ದೆಗಳನ್ನು ನೋಡೋದಾದರೆ ಇಲ್ಲಿ ಕೆಲವು ಕಾಯ್ದೆಗಳನ್ನು ನೋಡೋಣ. ಹಿಂದೂ ವಿವಾಹ ಕಾಯ್ದೆ 1955. ಇನ್ನು ಹಿಂದೂ ಉತ್ತರಾಧಿಕಾರಿ ಕಾಯ್ದೆ 1956ರಲ್ಲಿ. ಹಿಂದೂ ಅಪ್ರಾಪ್ತ ವಯಸ್ಕ ಮತ್ತು ಪಾಲನಾ ಕಾಯ್ದೆ 1956. ಇನ್ನು ಹಿಂದೂ ದತ್ತು ಮತ್ತು ನಿರ್ವಹಣಾ ಕಾಯ್ದೆ 1956. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕು, ಕಮೆಂಟು, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಹೆಚ್ಚಿನ ವೀಡಿಯೋಗಾಗಿ ಇನ್ನು ಮುಂದಿನ ವಿಡಿಯೋ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ. ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.